ವಾಟ್ಸಪ್ಗಳು ಇವೆಲ್ಲ. ಅಲ್ಲಿ ಬಂದಂಥವಕ್ಕೆ ಪ್ರತಿಕ್ರಿಯೆ ಮಾಡೋದು ಅಷ್ಟು ಚೆನ್ನಾಗಿಲ್ಲ. ಆದರೆ ಇವರು ಫೇಸ್ಬುಕ್ ಹೋಗ್ದಾದ್ಮೇಲೆ ಟೀಕೆಗೂ ಕೂಡ ಅಷ್ಟೇ ಸಮರ್ಥವಾಗಬೇಕು. ಅಭಿಮಾನಿಗಳು ಹೆಂಗೆ ಬೆಳೆಸಬೇಕು ಅಂದರೆ, ಒಂದು ಕರೆ ಕೊಟ್ಟರೆ ನೀನು 1,00,000 ಗಿಡ ಇಟ್ಟು ನಿಮ್ಮ ಮನೆಗೆ ಬರ್ತೀನಪ್ಪ, 1,00,000 ಗಿಡ ಇಟ್ಟು ನಾನು ತೋರ್ಸಪ್ಪ, ಒಂದು ಕೆರೆ ಉಳ್ಳಿನೆತ್ಸಪ್ಪ, ನೀನು ಬಂದ್ರಪ್ಪ, ನೀವು ಇಡೀ ನನ್ನ ಹುಟ್ಟುಹಬ್ಬಕ್ಕೆ 1,000 ಯೂನಿಟ್ ಬ್ಲಡ್ ಕೊಡ್ರಪ್ಪ ಅಂತೇಳಿ ಕರೆ ಕೊಡಬೇಕು. ಆದರೆ ಇಂಥ ಅಸಾಂಸ್ಕೃತಿಕವಾಗಿ ಅವ್ರನ್ನ ಮಾಡಿದ್ರು ದರ್ಶನ್ ಅವರು. ಅಂಥ ಕೆಲಸಗಳು ಅದೇನೋ ಹೇಳ್ತಾರಲ್ಲ, 100 ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಮಾಡಿದ್ರು ಕೂಡ ಸಮಾಜಕ್ಕೆ ಒಂದು ತಪ್ಪೇ ದೊಡ್ಡದಾಗಿ ಕಾಣೋದು. ಮಾಡಿದ್ರು ಬ್ಲಡ್ ಡೊನೇಷನ್ ದರ್ಶನ್ ಅವರ ಹೆಸರಲ್ಲಿ, ನೆಟ್ಟಿದ್ರು ಗಿಡಗಳನ್ನ ದರ್ಶನ್ ಅವರ ಹೆಸರಲ್ಲಿ. ಬಟ್ ಈ ರೀತಿಯ ವರ್ತನೆ ಆಗ ಮಾಡಿ ಅಭಿಮಾನಿಗಳನ್ನ ಅಂತ ಒಂದು ಒಳ್ಳೆ ಕೆಲಸಕ್ಕೆ ತೊಡಗಿಸ್ಬೇಕಾಗಿತ್ತು. ಆದರೆ ಈ ಥರ ಎಲ್ಲಿ ಸಮರ್ಸ್ಕೊಳ್ಳೋದು, ಅವ್ರಿಗೆ ಯಾರಿಗೂ ತೊಂದರೆ ಸಮರ್ಸ್ಕೊಳ್ಳೋದು, ಎಲ್ಲೋ ಒಂದು ದೊಡ್ಡ ಮನೆಯವ್ರ ಬಗ್ಗೆ ಮಾತಾಡೋಕೆ ಸಮರ್ಸ್ಕೊಳ್ಳೋದು, ಮಾಧ್ಯಮದವ್ರ ಮೇಲೆ ಇದು ಮಾಡಿದಾಗ ಸಮರ್ಸ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ಕೊಂಡು ಬಂದರು. ಅದು ಇವತ್ತು ಭಾರಿ ಬೆಲೆ ತೆತ್ತಾಗಿ ಬಂತು. ಯಾವಾಗ ತಪ್ಪು ಅಂತ ಹೇಳ್ತಾರೋ, ಒಂದೇ ಸಣ್ಣ ಇದು, ರಾಜ್ಕುಮಾರ್ ಅವರು ಒಂದು ಡ್ರೆಸ್ಸನ್ನು ಪ್ಯಾಂಟು ಶರ್ಟ್ ಹಾಕೊಂಡ್ಬಂದಾಗ ಏರ್ಪೋರ್ಟಲ್ಲಿ ನೋಡಿದಂಥ ಒಬ್ಬ ಅಭಿಮಾನಿ ಎಲ್ಲೋ ಅಷ್ಟು ಚೆನ್ನಾಗಿ ಅವ್ರಿಗೆ ಕಾಣದೇ ಇದ್ದಂತ ಹೇಳಿದಾಗ, ಒಂದು ವೈಟ್ ಶರ್ಟು ವೈಟ್ ಪಂಚನೆ ಸರಿ ಇತ್ತು ಅಣ್ಣ ಅವರೇ ಅಂದಾಗ ಇಡೀ ಅವರ ಜೀವನದಲ್ಲಿ ಅದನ್ನು ಪರಿಪಾಲಿಸ್ತಾರೆ. ಅಂದರೆ ಅಭಿಮಾನಿಗಳಿಗೆ ಭದ್ರಾಗಿದ್ರು ಅವರು. ಇವ್ರು ಆಗಲ್ಲ, ಅಭಿಮಾನಿಗಳಿಗೆ ಅವ್ರನ್ನ ಒಂದು ತಪ್ಪು ಸಂದೇಶಗಳನ್ನ ಕೊಟ್ಟು ಈ ರಾಜ್ಯದಲ್ಲಿ ಈ ಥರ ಅಲ್ಲಿ ಲಾಠಿ ಚಾರ್ಜು ಅವ್ರು ಹೇಳಿದ್ರು, ಇರ್ತಾರೆ ಲಾಠಿ ಚಾರ್ಜ್ ಮಾಡಬೇಕಾಗ್ತದೆ. ಅದು ಯಾಕೆಂದರೆ ಅವರು ಬಂದು ಎಲ್ಲ ಕಡೆನೂ ಗಲಾಟೆ ಮಾಡೋದು, ಕಿರ್ಚು ಮಾಡೋದು. ತಾವು ಹೇಳಿದಾಗೆ ಹೆಣ್ಮಕ್ಳುಗಳು ಈ ಥರ ಅಳುವಂಥದ್ದು ಈ 2-3 ಫೇಸ್ಬುಕ್ಕಲ್ಲಿ ನೋಡಿದೆ. ನಿಮ್ಗೇನು ಆಗ್ಬಾರ್ದು. ಆದರೆ ರೇಣುಕಾ ಸ್ವಾಮಿ ಅವ್ರ ಹೆಂಡತಿಗೆ ಏನೂ ಆಗ್ಬಾರ್ದಾ? ಅವ್ರ ಕಥೆ ಏನಾಗಿದೆ ಇವತ್ತು? ನಿಜ. ನಾನು ಶಾಂತಕುಮಾರ್ ಸರ್ನ ಅದೇ ಪ್ರಶ್ನೆ ಕೇಳೋಣ ಅಂತಿದ್ದೆ. ಶಾಂತಕುಮಾರ್ ಸರ್, ಪ್ರತಿಭಟನೆಗಳಾಗತ್ತೆ, ಆಗಬೇಕು ಕೂಡ. ಪ್ರತಿಭಟನೆಗಳ ಒತ್ತಡ ಬಿದ್ದಾಗ್ಲೇನೆ ಸರಿದಾರಿಯಲ್ಲಿ ಹೋಗೋ ಅನಿವಾರ್ಯತೆ ಸೃಷ್ಟಿಯಾಗೋದು. ಬಟ್ ಆಗ್ಲೇ ಸಂಬರ್ಗಿ ಅವರು ಬ್ರೇಕ್ ನಲ್ಲಿ ಮಾತನಾಡ್ತಾ ಇದ್ರು ನೋಡಿ, ಮಹಿಳಾ ಸಂಘಟನೆಗಳು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕೂಡ ಕೆಲವೊಂದಷ್ಟು ಪ್ರತಿಭಟನೆ ಮಾಡೋ ಪ್ಯಾಟ್ರನ್ ಇದೆಯಲ್ಲ, ಎಲ್ಲೊಂದ್ ಕಡೆ ಕಳವಳ ವ್ಯಕ್ತವಾಗುತ್ತೆ. ಕೆಲವೊಂದು ಕೇಸ್ಗಳಲ್ಲಿ ಅತಿಯಾದ ಪ್ರತಿಭಟನೆ, ಕೆಲವೊಂದು ಕೇಸ್ಗಳಲ್ಲಿ ಮಾತಾಡೋದೇ ಇಲ್ಲ. ಕೇವಲ ಮಹಿಳಾ ಸಂಘಟನೆಗಳು ಅಂತ ಮಾತ್ರವಲ್ಲ, ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ಸಂಘಟನೆಗಳ ಸದಸ್ಯರ ಹೊಣೆಗಾರಿಕೆ ತಪ್ಪು ಅಂತ ಹೇಳಿ ಯಾವ್ದು ಕಾಣುತ್ತೋ ಅದನ್ನ ಪ್ರತಿಭಟಿಸಲಿಕ್ಕೆ ಮುಂದಾಗಬೇಕಾಗಿರೋದು. ಈ ಪ್ರಕರಣದಲ್ಲಿ ಪ್ರತಿಭಟನೆಗಳಾಗಬಾರ್ದಾ? ಕೇವಲ ರೈತರು ಮಾತ್ರ ಪ್ರತಿಭಟನೆ ಮಾಡಬೇಕಾ? ಶಾಂತಕುಮಾರ್ ಸರ್. ಇಲ್ಲ ಮೇಡಮ್, ಈಗ ಸಮಾಜನೇ ಸರಿಯಾದ ದಾರಿಯಲ್ಲಿ ಇಂಥ ವಿಚಾರಗಳಿಗೆ ಸ್ಪಷ್ಟತೆಯನ್ನು ತೋರಿಸ್ತಾ ಇದೆ. ಯಾಕೆಂದರೆ ಈಗ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಭಾಳಷ್ಟು ಪ್ರತಿಕ್ರಿಯೆಗಳನ್ನ ನೋಡ್ತಾ ಇದ್ದೀನಿ ನಾನು. ಇದು ತಪ್ಪು ಈಗ ಮಾಡಿರ್ತಕ್ಕಂಥದ್ದು, ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡಬೇಕಾದಂಥ ಸಿನಿಮಾ ನಟ ಖಳನಾಯಕನ ರೀತಿ ವರ್ತನೆ ಮಾಡಿದ್ದಾರೆ ಅಂತೇಳಿ ಜನ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಮೊದಲು ನೀವು ಬರೀ ಟಿ ವಿಲಿ ಬಂದರೆ ಮಾತ್ರ ಸಮಾಜ ಎಚ್ಚೆತ್ಕೋತಿತ್ತು. ಈಗ ಸೋಷಿಯಲ್ ಮೀಡಿಯಾ ಪ್ರತಿಯೊಂದೂ ಕಾಯ್ತಾ ಇದ್ದಾರೆ. ಆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಸರ್ಕಾರ ಯಾವ ರೀತಿ ಆಟ ಆಡಿದ್ರು ಕೂಡ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸನ್ನಿವೇಶ ಬಂದಾಗ CBI ಅಂತಕ್ಕಂಥದ್ದು ಕೂಡ ಇದೆ. ಅದನ್ನೇ ನಾವು ಒತ್ತಾಯ ಮಾಡಬೇಕಾಗ್ತದೆ. ಇವತ್ತು ನಡೀತಕ್ಕಂಥ ಘಟನೆ ಮತ್ತು ತನಿಖೆಯೆಲ್ಲ ಸರಿಯಾದ ರೀತಿಯಲ್ಲಿ ಹೋಗಬೇಕಾಗ್ತದೆ. ಈಗೇನು ಶಾಮಿಯಾನ ಹಾಕಿದ್ದಾರೆ, ಮುಚ್ಚಿದ್ದಾರೆ, ಇವೆಲ್ಲ ತಪ್ಪು. ಪೊಲೀಸ್ನವರು, ಪೊಲೀಸ್ ಕಮಿಷನರ್ ಅವರು ಇಂಥ ವಿಚಾರಗಳಿಗೆ ಆಸ್ಪದ ಕೊಡಬಾರ್ದು. ತಕ್ಷಣ ಇದನ್ನು ತಗ್ಗಿಸಬೇಕು. ಮತ್ತು ಏನು ಪಾರದರ್ಶಕವಾಗಿ ತನಿಖೆ ನಡೆದು ಕೋರ್ಟ್ಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಅದು ನಡೀಲಿಲ್ಲ ಅಂದ್ರೆ ಮುಂದೆ ಅದರ ಪರಿಣಾಮವನ್ನು ಕೂಡ ಎದುರಿಸಬೇಕಾಗ್ತದೆ. ಅಲ್ಲ, ನೀವು ಸಾಮಾಜಿಕ ಜಾಲತಾಣದ ಬಗ್ಗೆ ಹೇಳ್ತಿದ್ರಿ, ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ತಿದ್ರಿ ಶಾಂತಕುಮಾರ್ ಸರ್. ಕ್ಷಮೆ ಇರ್ಲಿ, ನೀವು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತನಾಡ್ತಿದ್ರಿ. ನೀವು ದರ್ಶನ್ ಅವರ ಅಭಿಮಾನಿಗಳ ಪೇಜ್ ಅನ್ನು ಗಮನಿಸ್ಲಿಲ್ವೇನೋ ಗೊತ್ತಿಲ್ಲ ನನಗೆ. ರೇಣುಕಾ ಸ್ವಾಮಿ ತಪ್ಪೇ ಮಾಡಿರ್ಲಿಲ್ವಾ ಅನ್ನೋ ಪ್ರಶ್ನೆ. ಇಷ್ಟಕ್ಕೆ ನಿಂತಿದ್ರೆ ಓಕೆ. ಇಲ್ಲ, ಒಂದೆರಡು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಇಂಥ ಒಳ್ಳೆ ಮನುಷ್ಯನ ವಿರುದ್ಧ ಯಾಕಪ್ಪ ಇಷ್ಟು ದ್ವೇಷ ಈ ಸಮಾಜಕ್ಕೆ? ಎಂಥ ಒಳ್ಳೆ ಮನುಷ್ಯ ಸರ್, ಬಂದಿರೋದು ಕೊಲೆ ಪ್ರಕರಣದ ಆರೋಪಿ ಅನ್ನೋ ಹಣೆಪಟ್ಟಿ. ಇಂಥ ಮನುಷ್ಯನನ್ನ ಕೂಡ ನೀವು ದ್ವೇಷ ಮಾಡ್ತೀರಾ ಅಂತ ಕೇಳಿದ್ರೆ ಇದಕ್ಕೆ ಉತ್ತರ ಕೊಡೋದು ಏನು ಅಂತ. ಅದಲ್ಲ, ಒಳ್ಳೆಯ ವಿಚಾರಗಳನ್ನ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ತಗೋತಾರೆ. ಕೆಟ್ಟ ವಿಚಾರಗಳನ್ನ ಬೇಕಾದಷ್ಟು ಜನ ದೂರ ಇಡ್ತಾ ಇದ್ದಾರೆ. ಅದು ಬೇರೆ ವಿಚಾರ ಮೇಡಮ್. ಎಲ್ಲವನ್ನ ಸ್ವೀಕರಿಸಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳ್ತಾ ಇಲ್ಲ. ಆದರೆ ಜಗತ್ತಿಗೆ ಪ್ರತಿಯೊಂದು ಗೊತ್ತಾಗ್ತದೆ.
ಅವ್ರು ಏನೇನು ಚಟುವಟಿಕೆ ಮಾಡ್ತಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನು. ನಾವು ಕರ್ನಾಟಕ ಕಾವೇರಿ ಹೋರಾಟ ಮಾಡಿದಾಗ ಇದೇ ದರ್ಶನ್ ಅದ್ರ ಬಗ್ಗೆ ವಿಚಿತ್ರವಾಗಿ ಹೇಳಿಕೆ ಕೊಟ್ಟಿದ್ರು. ಮತ್ತು ಇಂದಿನ ಘಟನೆಗಳನ್ನ ನೋಡಿ ಭಾಳಷ್ಟು ಸಂದರ್ಭದಲ್ಲಿ ಅವರ ದಾಂಪತ್ಯ ಜೀವನ ಬಂದಾಗ ಯಾವ ರೀತಿ ಹೇಳಿಕೆ ಕೊಟ್ಟಿದ್ರು, ಮತ್ತು ಹಿಂದೆ ನಡೆದಂಥ ಹಲವಾರು ಘಟನೆಗಳನ್ನ ಅವರು ಮೆಲುಕು ಹಾಕಿದರೆ ಅವರ ನಡವಳಿಕೆಗಳಲ್ಲೇ ಭಾಳಷ್ಟು ಕೆಟ್ಟ ಚಟುವಟಿಕೆಗಳನ್ನ ಮಾಡಿದ್ದಾರೆ ಅಂತ ಕಂಡು ಬರ್ತಾ ಇದೆ. ಅವರು ತಿದ್ಕೋಬೇಕಾಯಿತು. ಉನ್ನತ ಸ್ಥಾನಕ್ಕೆ ಹೋದಾಗ ಬದಲಾವಣೆಗಳನ್ನ ಮಾಡಿಕೊಂಡು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕಾಗಿತ್ತು. ಆದರೂ ಕೂಡ ಬದಲಾವಣೆ ಮಾಡ್ಕೊಳ್ದೇನೆ ಇವತ್ತು ಅವ್ರು ಮಾಡಿರ್ತಕ್ಕಂಥ ಘಟನೆ ತಲೆ ತಗ್ಗಿಸುವಂತ ವಿಚಾರ. ನಿಜ. ಬ್ಲಾಕ್ ಚುಕ್ಕಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಿಜ ಸಂಬರ್ಗಿ ಅವರೇ, ಎಲ್ಲಿಂದ ಎಲ್ಲಿಗೆ ಹೋಲಿಕೆ ಮಾಡಿ ಹೆಂಗೆಲ್ಲ ಸಮರ್ಥನೆ ಮಾಡ್ಕೊಳ್ತಾರೆ ಅಂತಂದ್ರೆ, ಒಬ್ಬ ನಟನ ಡಿವೋರ್ಸ್ ಕೇಸ್ನ ಮುಚ್ಚ ಹಾಕಕ್ಕೆ ಇನ್ನೊಬ್ಬ ನಟನ ಮೇಲೆ ಕೊಲೆ ಪ್ರಕರಣ ಹಾಕದ್ರಂತೆ. ಅಂದ್ರೆ ಇದು ಲಾಜಿಕಲಿ ಹೆಂಗ್ ಕನೆಕ್ಟ್ ಮಾಡ್ಕೊಳ್ಳೋದು? ಲಾಜಿಕಲಿ ಅಂದ್ರೆ ಅವರು ಫಿಲ್ಮ್ ಇಂಡಸ್ಟ್ರಿಯವರು ಕಾಲ್ಪನಿಕ ಎಲ್ಲ ಮಾಡ್ತಾರೆ. ದರ್ಶನ್ ಇತಿಹಾಸ ನೀವು ತೆಗೆದು ನೋಡಿದ್ರೆ ಮಾಡಿರ್ತಕ್ಕಂಥ ಪಿಕ್ಚರ್ ಎಲ್ಲ ರೌಡಿಸಮ್ ಪಿಕ್ಚರೇ. ಮೆಜೆಸ್ಟಿಕ್ ಆಗಿರ್ಬೋದು, ಕರಿಯಾ ಆಗಿರ್ಬೋದು, ಕಲಾಸಿಪಾಲ್ಯ ಆಗಿರ್ಬೋದು, ಎಲ್ಲ ರೌಡಿಸಮ್ ಅನ್ನ ಬಿಂಬಿಸುವ, ಅದನ್ನ ಪ್ರೊಜೆಕ್ಟ್ ಮಾಡುವ ಪಿಕ್ಚರು. ಯಾರೊಬ್ರು ಕೇಳ್ತಾ ಇದ್ರು, ನಾವು ಅವ್ರ ಮೇಲೆ ಏನಾದ್ರು ಒಂದು PIL ಹಾಕಿ ಆ ಪಿಕ್ಚರ್ನೆಲ್ಲ ಸೆನ್ಸರ್ ಎಲ್ಲ ಕ್ಯಾನ್ಸಲ್ ಮಾಡಿಸ್ಬಿಡೋಣವಾ, ರೌಡಿ ಶೀಟ್ರು ಕ್ಯಾನ್ಸಲ್ ಮಾಡಿಸ್ಬಿಡೋಣವಾ, ಪಿಕ್ಚರ್ ಎಲ್ಲ ನಮ್ಮ ದುಡ್ಡಿಂದ ಅವ್ರು ಆಸ್ತಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಇದು ತೊಗೊಳಲ್ವಾ, ಸರ್ಕಾರಕ್ಕೆ ಹಂಚ್ಬಿಡೋಣವಾ. ಇದೆಲ್ಲ ಜನ ಈಗ ಜನ ಗೊತ್ತಾಗ್ತಾ ಇದೆ. ಈಗ ಇದು ಒಂದ್ಸಲಿ ಅಲ್ಲ, ಎರಡು ಸಲ ಅಲ್ಲ, ಕ್ರಮೇಣ ಪ್ರತಿ ಸಲ. ಮೊನ್ನೆ ನಾನು ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ವಿಡಿಯೋ ಮಾಡಿ ಹಾಕಿ ಆ ರೇಣುಕಾಚಾರ್ಯ ಅವ್ರ ಬಗ್ಗೆ, ಸ್ವಾಮಿಯವ್ರ ಬಗ್ಗೆ ಸ್ವಲ್ಪ ಅನುಕಂಪ ತೋರಿಸಿದಾಗ ನನಗೆ ಥ್ರೆಟ್ನಿಂಗ್ ಕಾಲ್ ಬಂತು. ಹಾಗೇನೆ ಅನೇಕರು ನಮಗೆ ತೊಂದರೆ ಆಗಿದೆ ದರ್ಶನ್ನಿಂದ ಅಂತ ಹೇಳಿ ನಮಗೆ ಬಂದು ಹೇಳಿದ್ದಾರೆ. ನಾವು ಅವರನ್ನ ಸ್ಟ್ರೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ, ನಿಮ್ಮ ಕೈಲಾಗಲ್ಲ ನಾವು ಕಮಿಷನರ್ ತಗೊಂಡು ಹೋಗ್ತೀವಿ. ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿ, ದರ್ಶನ್ ಅವ್ರು ಇರ್ತಕ್ಕಂಥ ಅಪಾರ್ಟ್ಮೆಂಟಲ್ಲಿ ಅವರ ಮಗ ಇರ್ತಕ್ಕಂಥ ಮಗ ಇನ್ನೊಂದು ಮಗನಿಗೆ ಹೊಡೆದು ಗಲಾಟೆ ಆಗಿದ್ದಕ್ಕೆ ಅವ್ರ ತಂದೆ ತಿಳಿ ಹೇಳಿದ್ದಾರೆ ದರ್ಶನ್ ಅವ್ರ ಮಗನಿಗೆ. ಅದಾದ ನಂತರ ಅವರು ತಂದೆಗೆ ಬಂದು ವಾಟ್ಸಪ್ ಬೈದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ದರ್ಶನ್. ಸೊ ಅದನ್ನು ಅವ್ರಿಗೆ ಹೇಳಿದೆ, ದಯವಿಟ್ಟು ಕಂಪ್ಲೇಂಟ್ ಕೊಡಿ. ನಿಮಗೆ ಆಗಿರೋದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ, ನಿಮಗೆ ಗೊತ್ತಿರೋದು CCTV ಕ್ಯಾಮೆರಾ ಇದೆ, ದಯವಿಟ್ಟು ಕಮಿಷನರ್ ಕೊಡಿ. ಯಾಕೆಂದ್ರೆ ನಿಮ್ಮ ಅವ್ರ ಮಗನ್ ಬುದ್ಧಿ ಹೇಳಿದೀರ ಅಷ್ಟೇ, ನೀವು ಅದನ್ನ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಸ್ಪಷ್ಟವಾಗಿ ಹೇಳಿದೀನಿ ನಾನು. ನಿಜ. ನೀವು ಈ ನೆಗೆಟಿವ್ ಶೇಡ್ ನ ರೋಲ್ ಗಳನ್ನ ಮಾಡಿದ್ದಾರೆ ದರ್ಶನ್ ಅಂತ ಹೇಳ್ತಾ ಇದ್ರಿ, ಬಟ್ ವಜ್ರಮುನಿ ಅವರು ಖಳನಾಯಕ ಅಂತ ನೆನಪಾದ ತಕ್ಷಣ ಬರೋದೇ ವಜ್ರಮುನಿ ಅವರು. ಬಟ್ ವ್ಯಕ್ತಿತ್ವ ಎಂತದ್ದಿತ್ತು? ವ್ಯಕ್ತಿ ಕಷ್ಟಪಟ್ಟಿದ್ದಾರೆ ದರ್ಶನ್ ಅವರು ಕೂಡ. ಹೌದು, ಅವ್ರ ವಾಯ್ಸ್ ಹೇಳ್ತಿದ್ರು. ಅವ್ರ ತಂದೆ ಕೂಡ, ದರ್ಶನ್ ಅವ್ರ ತಂದೆ ಕೂಡ ನೆಗೆಟಿವ್ ಶೇಡ್ ಮಾಡಿದ್ರು, ಬಟ್ ವ್ಯಕ್ತಿತ್ವವೇ ಸರಿ ಇಲ್ಲ ಅಂತಂದು. ಮಲ್ಗತಿ ಸರ್, ಪೊಲೀಸರ ತನಿಖೆಯ ಆಂಗಲ್ ನಲ್ಲಿ ಅನೇಕ ಅನುಮಾನಗಳ ಪೈಕಿ ಕೆಲವೊಂದಷ್ಟು ಸುದ್ದಿಗಳು ಮಾಧ್ಯಮಕ್ಕೆ ರೀಚ್ ಆಗ್ತಾ ಇರೋದು, ಈ ರೇಣುಕಾ ಸ್ವಾಮಿನೇ ಆ ಅಶ್ಲೀಲ ಮೆಸೇಜ್ ಕಳಿಸ್ತಿದ್ದ ಅನ್ನೋದನ್ನ ಹುಡುಕ್ಲಿಕ್ಕೂ ಕೂಡ ಸೈಬರ್ ಕ್ರೈಮ್ ವಿಂಗ್ ನ ಒಬ್ಬ ಅಧಿಕಾರಿ ಹೆಲ್ಪ್ ಮಾಡಿದ್ದಾರೆ ಅಂತ. ಅದಕ್ಕೆ ನಮ್ಮ ಹತ್ರ ಸಾಕ್ಷ್ಯಗಳಿಲ್ಲ. ಇದರ ಜೊತೆಗೆ ಯಾವಾಗ ಕೊಲೆ ನಡೆದು ಹೋಗುತ್ತೆ, ಶವವನ್ನ ಬಿಸಾಕೋ ಸಂದರ್ಭದಲ್ಲೂ ಕೂಡ ಪೊಲೀಸ್